ಪ್ರತಿದಿನ ಮುಂಜಾನೆ ನಮ್ಮ ಹತ್ರ ಎರಡು ಚಾಯ್ಸ್ ಇರುತ್ತೆ. ಒಂದು, ಆ ಬೆಡ್ ಮೇಲೆ ಮಲ್ಕೊಂಡು ನಮ್ಮ ಕನಸನ್ನ ಕಾಣೋದು. ಇನ್ನೊಂದು, ಆ ಕನಸಿಗೋಸ್ಕರ ಎದ್ದು ನಮ್ಮ ತಯಾರಿ ಶುರು ಮಾಡೋದು. ನೀವು ಇದರಲ್ಲಿ ಯಾವ ಚಾಯ್ಸನ್ನು ಚೂಸ್ ಮಾಡ್ಬೇಕನ್ನೋದು ಅದು ನಿಮಗೆ ಬಿಟ್ಟಂತಹ ವಿಷಯ. ನೀವು ಇವತ್ತು ತಗುವಂತಹ ಒಂದು ಚಾಯ್ಸ್ ನೀವು ಮುಂದೆ ಬರುವಂತಹ ನಿಮ್ಮ ಫ್ಯೂಚರ್ ಟೈಮ್ದಲ್ಲಿ ಅದರ ಒಂದು ರಿಸಲ್ಟನ್ನು ನೀವು ಅನುಭವಿಸ್ತೀರ. ನನ್ನ ಫ್ರೆಂಡ್ ನನಗೊಂದು ಮಾತು ಹೇಳ್ದ, ನಾನು ಪ್ರತಿದಿನ ಇದನ್ನು ಅನ್ಕೊಂಡು ಮಾಡ್ಕೋತೀನಿ, ಪ್ರತಿದಿನ ಮುಂಜಾನೆ ನಾನು 4 ಗಂಟೆಗೆ ಏನೂ ಆಗಲಿ ನಾನು ಎದ್ದೇ ಹೇಳ್ತೀನಿ ಅಂತ ಪ್ರತಿದಿನ ನಾನು ಹೇಳಿ ಮಾಡ್ಕೋತೀನಿ. ಆದರೆ ಅಲಾರಾಮ್ ಏನೋ ಹೊಡೆಯುತ್ತೆ, ಆದರೆ ನನಗೆ ಹೇಳೋಕ್ಕಾಗೋದೇ ಇಲ್ಲ. ಆಗ ನಾನು ಅವನು ಕೇಳಿದೆ, ನೀನೇಕೆ ಮುಂಜಾನೆ 4 ಗಂಟೆಗೆ ನೀನು ಹೇಳ್ಬೇಕು ಅಂತ. ಆಗ ಅವನು ಉತ್ತರಿಸಿದ, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು, ಬಿಲಿಯನಿಯರ್ ಆದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಂಜಾನೆ 4 ಗಂಟೆಗೆ ಹೇಳ್ತಾರೆ, ಆ ಕಾರಣಕ್ಕಾಗಿ ನಾನು ಹೇಳ್ಬೇಕು ಅಂತಂದ. ನಾನು ಓಕೆ ಸರಿ ಅಂತ ಅಂದೆ. ನಂತರ ಅವನು ನನ್ನ ಕೇಳ್ದ, ಆದರೆ ನಾನು ಈಗ ಯಾವ ರೀತಿಯಾಗಿ 4 ಗಂಟೆಗೆ ನಾನು ಹೇಳ್ಬೇಕು, ಈ ರೀತಿಯಾದಂತಹ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ನಾನು ಕೇಳಿದಾಗ ನನಗನ್ಸಿದ ಒಂದು ಉತ್ಸಾಹ ಏನಪ್ಪ ಅಂತಂದರೆ, ನಾವು ಮುಂಜಾನೆ ಬೇಗ ಹೇಳ್ಬೇಕಂದ್ರೆ ನಮ್ಮ ಒಂದು ಎಮೋಷನ್ನು ತುಂಬಾ ಹಾಯಾಗಿರಬೇಕು. ಅದನ್ನ ಬಿಟ್ಟು ಅಲಾರಾಮ್ ಹೊಡೆದ ನಂತರ ಅದನ್ನ ಬಂದ್ ಮಾಡಿ ಮತ್ತೆ ಮಲ್ಕೊಳ್ದಲ್ಲ. ನಾವು ಏನೋ ಒಂದು ಮಾಡ್ಬೇಕಾ ಅನ್ಕೊಂಡಿದ್ರೆ ನಮಗೆ ಕನಸಲ್ಲಿ ಕೂಡ ಹತ್ತದೇ ಒಂದು ಪರಿಕಲ್ಪನೆ, ಹತ್ತದೇ ಒಂದು ಕನಸು ಬೀಳ್ತಾ ಇರಬೇಕು. ನೀನು ಯಾವುದೇ ಒಂದು ಗೋಲನ್ನು ಅಚೀವ್ ಮಾಡ್ಬೇಕು ಅನ್ಕೊಂಡಿರ್ತೀವೋ, ಸೊ ಆ ಒಂದು ಗೋಲ್ ಬಿಟ್ಟು ಇನ್ನೊಂದು ಗೋಲ್ ನಿನ್ನ ಒಂದು ಮೈಂಡ್ನಲ್ಲಿ ಬರಲೇಬಾರ್ದು. ಸೊ ಆ ರೀತಿಯಾದಂತಹ ಪರಿಶ್ರಮ ನೀನು ಪಟ್ಟು ಆ ರೀತಿಯಾದಂತಹ ಒಂದು ಥಾಟ್ಸ್ಗಳನ್ನು ನೀನು ಬಿಲ್ಡ್ ಮಾಡ್ಬೇಕಾಗತ್ತೆ. ನೀವು ಯಾವಾಗ 4 ಗಂಟೆಗೆ ಎಳ್ಳಲು ಶುರು ಮಾಡ್ತಿರೋ ಅವಾಗ ನೀವು ಈ ಜಗತ್ತಿನಲ್ಲಿರುವಂತಹ ಅರ್ಧ ಜನರಿಗಿಂತನೂ ಮುಂಚೆನೇ ಇರ್ತದ. ಯಾಕಂದ್ರೆ ನೀವು ಅವ್ರಿಗಿಂತನೂ ಹೆಚ್ಚು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿರ್ತೀರ. ಸೊ ಅಷ್ಟೇ ಅಲ್ಲದೆ ನೀವು ಇದೇ ರೂಟೀನನ್ನು ಬರುವಂತಹ 10 ವರ್ಷ ಇದೇ ರೀತಿಯಾದಂಥ ರೂಟೀನನ್ನು ನೀವು ಮೇಂಟೈನ್ ಮಾಡಿದರೆ ನೀವು ಎಲ್ಲರಿಗಿಂತನೂ 1 ವರ್ಷ ಅಧಿಕವಾಗಿ ಪಡೆದುಕೊಳ್ತೀರ. ನೀವು ಇದನ್ನು ಥಿಂಕ್ ಮಾಡಬೇಕು. ನೀವು ಒಂದು ವೇಳೆ ಇದನ್ನು ಪ್ರತಿನಿತ್ಯ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 3 ಅವರ್ಸ್ ಸಿಗುತ್ತೆ. ಅದನ್ನ ತಿಳ್ಕೊಳ್ಳಿ. ನೀವು ಎಕ್ಸ್ಟ್ರಾ 3 ಅವರ್ಸ್ ಎಲ್ಲರಿಗಿಂತನೂ ವರ್ಕ್ ನೀವು ಜಾಸ್ತಿ ಮಾಡಿದ್ರೆ ನಿಮ್ಮನ್ನ ಯಾವ ಒಬ್ಬ ಕಾಂಪಿಟೇಟರ್ದಿಂದನೂ ನಿಮ್ಮನ್ನ ಸೋಲ್ಸೋಕ್ಕಾಗಲ್ಲ. ನೀವು ಯಾವುದೇ ಒಬ್ಬ ಕಾಂಪಿಟೇಟರ್ದಿಂದನೂ ನೀವು ಗೆಲ್ಬೋದು. ಆ ರೀತಿಯಾದಂತಹ ಒಂದು ಎನರ್ಜಿ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ನಿಮ್ಮನ್ನ ಸೆಲ್ಫ್ ಮೋಟಿವೇಟ್ ಮಾಡುತ್ತೆ. ಮತ್ತೆ ನಿಮಗೆ ಗೊತ್ತಾ, ನೀವು ಪ್ರತಿದಿನ ಮಾಡುವಂತಹ 4 ರಿಂದ 5 ಗಂಟೆ ಒಂದು ಕೆಲಸ, ನೀವು ಅದನ್ನೇ ಮುಂಜಾನೆ ವೇಳೆಯಲ್ಲಿ ತುಂಬ ಪವರ್ ಇರುತ್ತೆ ನಿಮ್ಮಲ್ಲಿ, ಆವಾಗ ಮಾಡಿ ನೋಡಿ. ಆ ಒಂದು ಕೆಲಸ ಬರೀ 2 ಗಂಟೆ ಅಥವಾ 2.5 ಗಂಟೆಯಲ್ಲಿ ಆ ಕೆಲಸ ಮುಗಿದು ಹೋಗಿರುತ್ತೆ. ಸೊ ಅಂಥ ಒಂದು ನೇಚರು, ಅಂಥ ಒಂದು ಅಟ್ಮಾಸ್ಫಿಯರ್ ಮುಂಜಾನೆ ಇರುತ್ತೆ. ನಿಮ್ಮಲ್ಲಿ ಯಾವುದೇ ಒಂದು ಟ್ಯಾಲೆಂಟು ಅಥವಾ ನಿಮ್ಮಲ್ಲಿ ಯಾವುದೇ ಒಂದು ಸ್ಕಿಲ್ ನಿಮ್ಮಲ್ಲಿದ್ದರೆ ನೀವು ಆ ಒಂದು ಸ್ಕಿಲ್ಲನ್ನು ಯಾವತ್ತೂ ಬಿಡಬೇಡಿ. ಆ ಒಂದು ಸ್ಕಿಲ್ ಮೇಲೆ ನೀವು ಮುಂಜಾನೆ 2 ಗಂಟೆ ನೀವು ವರ್ಕ್ ಮಾಡಿ, 1 ತಿಂಗಳ ನಂತರ ಆ ಒಂದು ಪ್ರೊಸೆಸ್ಸನ್ನು ನೋಡಿ, ಆ ಒಂದು ವರ್ಕನ್ನು ನೋಡಿ ನಿಮಗೆ ಅಚ್ಚರಿ ಅನಿಸುತ್ತೆ. ಆ ರೇಂಜಿಗೆ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿರುತ್ತೆ. ಈಗ ಚಾಯ್ಸ್ ನಿಮ್ಮ ಹತ್ರ ಇದೆ, ನೀವು ಎಲ್ಲ ರೀತಿಯಾಗಿ ಮಲಗಬೇಕು ಅಥವಾ ಎದ್ದು ನಿಮ್ಮ ಕೆಲಸವನ್ನು ಮಾಡಬೇಕು ಅಂತ. ಪ್ರತಿಯೊಬ್ಬ ಎವರೇಜ್ ಮಿಲಿಯನಿಯರ್ ಮತ್ತು ಬಿಲಿಯನಿಯರ್ 4 ಗಂಟೆಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಆ್ಯಪಲ್ ಕಂಪನಿ CEO ಆಗಿರ್ಬೋದು, ಮತ್ತು ನಮ್ಮ PV ಸಿಂಧು ಅವರಾಗಿರ್ಬೋದು, ಭಾರತದ ಬ್ಯಾಡ್ಮಿಂಟನ್ ಪ್ಲೇಯರ್, ಮತ್ತು ತರೋಕ್ ಅವರಾಗಿರ್ಬೋದು, ಅಕ್ಷಯ್ ಕುಮಾರ್ ಅವರಾಗಿರ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಸಚಿನ್ ತೆಂಡೂಲ್ಕರ್ ನಮಗೆಲ್ಲ ಗೊತ್ತೇ ಇದೆ. ಸೊ ಅವರ ಒಂದು 20 ವರ್ಷದ ಒಂದು ಅವಧಿಯಲ್ಲಿ ಪ್ರತಿದಿನವೂ ಒಂದಿನನೂ ತಪ್ಪದೆ ಪ್ರತಿದಿನವೂ 6 ಗಂಟೆಗೆ ಎದ್ದು ಪ್ರತಿದಿನವೂ 500 ಬಾಲ್ಗಳನ್ನು ಬಡಿದು ಪ್ರಾಕ್ಟೀಸ್ ಮಾಡುತ್ತಾ ತಮ್ಮ ದಿನವನ್ನು ಶುರು ಮಾಡ್ತಿದ್ರು. ಅದೇ ಡಾಕ್ಟರ್ಸ್ ಅದು ನಿಮಗೆ 8 ಗಂಟೆ ಒಂದು ನಿದ್ದೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಇಲಾನ್ ಮಸ್ಕ್ ಪ್ರತಿದಿನ 6 ಗಂಟೆ ಮಲ್ಕೋತಾರೆ. ಆದರೆ ನಾನು ಅವರಂಥ ಒಬ್ಬ ಪ್ರೊಡಕ್ಟಿವ್ ವ್ಯಕ್ತಿಯನ್ನ ಈ ಜಗತ್ತಿನಲ್ಲಿ ನೋಡಿಲ್ಲ. ಆದರೆ ಒಂದು ಕಡೆ ಒಂದು ಸೈಂಟಿಫಿಕ್ ರಿಸರ್ಚ್ ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿಗೆ ಇಷ್ಟೇ ನಿದ್ದೆ ಮಾಡ್ಬೇಕಂತ ಏನಿರಲ್ಲ. ಆ ವ್ಯಕ್ತಿಯ ಒಂದು ಹವ್ಯಾಸ, ಅವನು ಎಷ್ಟು ಗಂಟೆ ಮಲ್ಕೋತಾನೆ ಆ ಒಂದು ರೂಢಿ ಅವನು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವನ ಬಾಡಿ ಅದಕ್ಕೆ ಹೊಂದಿಕೊಳ್ಳುತ್ತೆ ಅಂತ. ಒಂದನ್ನ ನೆನಪಿಟ್ಕೊಳ್ಳಿ, ನಿಮಗೆ ಸುಲಭವಾದದ್ದನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮ ಜೀವನ ಕಠಿಣವಾಗಿ ಬಿಡುತ್ತೆ. ಅದೇ ನಿಮಗೆ ಕಠಿಣವಾದದನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮ ಜೀವನ ಸುಲಭವಾಗಿ ಬಿಡುತ್ತೆ. ಮೊದಲು 1 ದಿನ ಮಾಡಿ, ಆ ನಂತರ 5 ದಿನ ಮಾಡಿ, ಆ ನಂತರ 10 ದಿನ ಮಾಡಿ, ನಂತರ 21 ದಿನ ಮಾಡಿ. ಅದಾದ ನಂತರ ನೀವು ಯಾವುದೇ ರೀತಿಯಾದಂತಹ ಒಂದು ಪ್ರಯತ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನೀವು 20 ದಿನ ಅದನ್ನ ಟ್ರೈ ಮಾಡಿದ ನಂತರ ನಿಮ್ಮ ಒಂದು ಬಾಡಿ ಅದಕ್ಕೆ ಹೊಂದಿಕೊಳ್ಳುತ್ತೆ. ಸೊ ಅದು ನಿಮ್ಮನ್ನ ಆಟೋಮೆಟಿಕ್ ಆಗಿ ನಿಮ್ಮನ್ನ ಎಬ್ಸುತ್ತೆ. ಈ ಸಮಯದಲ್ಲಿ ನಾನು ಹಿಂದಿಯಲ್ಲಿ ಓದಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಪೋಯಮನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. असफलता एक चुनौती है, इसे स्वीकार करो, क्या कमी रह गई तुम देखो और सुधार करो. जब तक सफल ना हो निंद चैन को त्यागो तुम, संघर्ष का मैदान छोड़कर मत भागो तुम. कुछ किए बिना ही जय जयकार नहीं होती, कोशिश करने वालों की कभी हार नहीं होती, कभी हार नहीं. ಆದರೆ ನಿಮಗೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ,
ಎಲ್ಲಿ ಹುಟ್ಟಬೇಕನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ, ಆದರೆ ಎಲ್ಲಿ ಮುಟ್ಟಬೇಕೆನ್ನುವುದು ನಮ್ಮ ಕೈಯಲ್ಲಿರುತ್ತೆ. ಪ್ರತಿದಿನ ಮುಂಜಾನೆ ಏಳೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರ ಆ ಒಂದು ಅದ್ಭುತ ತೋಟನ ನಾವೆಲ್ಲರೂ ಅಂದುಕೊಳ್ಳೋಣ. ಎಲ್ಲಿ ಎದ್ದೆಲ್ಲಿ ಗುರಿ ಮುಟ್ಟುವ ತನಕ ನಿಲ್ಲದಿದೆ ಅನ್ನುವಂತಹ ಒಂದು ಮಾತು ಪ್ರತಿಯೊಬ್ಬ ಪ್ರತಿಯೊಬ್ಬ ಯುವಕನ ಅದು ಮೋಟಿವೇಟ್ ಮಾಡುತ್ತೆ. ಇವತ್ತು ನೀವು ಈ ಒಂದು ಮೋಟಿವೇಶನಲ್ ವಿಡಿಯೋನ ನೋಡೋಕೆ ಬಂದಿದ್ದೀರ ಅಂದರೆ ನಿಮ್ಮಲ್ಲಿ ಏನೋ ಒಂದು ಮಾಡಬೇಕು ಅನ್ನೋವಂಥ ಛಲ, ಮಾಡಬೇಕು ಅನ್ನೋವಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಈ ಒಂದು ಮನೋಭಾವನೆಯನ್ನು ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ. ಯಾವತ್ತೂ ಇದೇ ರೀತಿಯಾದಂತಹ ಒಳ್ಳೆ ಕಂಟೆಂಟನ್ನು ನಿಮ್ಮ ತಲೆಯಲ್ಲಿ ಹಾಕಿಕೊಳ್ಳಿ. ಸೊ ಆ ಒಂದು ಕಂಟೆಂಟು ನಿಮ್ಮ ಮೈಂಡನ್ನು ಮ್ಯಾನಿಪ್ಯುಲೇಟ್ ಮಾಡುತ್ತೆ. ನೀವು ಯಾವ ರೀತಿಯಾದಂತಹ ಥಾಟ್ಸ್ಗಳನ್ನು ನಿಮ್ಮ ಮೈಂಡ್ನಲ್ಲಿ ತುಂಬ್ತೀರೋ, ಸೊ ನಿಮ್ಮ ಒಂದು ಮೈಂಡ್ ಆ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಿವರೆಗೆ ಈ ಒಂದು ವಿಡಿಯೋನ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿಯಾದಂತಹ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ವಂದೇ ಮಾತರಂ.